Now we request Honorable Vice Chancellor Professor Sharath Anantmurthy sir for his presidential remarks. Good morning to all of you. ಹಿಪ್ಷಿಬಾ ಇವರು ಆಲ್ ಇಂಡಿಯಾ 20ನೇ ರ್ಯಾಂಕನ್ನು ಪಡ್ಕೊಂಡು ಯೂತ್ ಲೀಡರ್ಶಿಪ್ ಅಂತ ನಾವು ಮಾತಾಡ್ತೀವಲ್ಲ, ಇದು ಏನಪ್ಪ ಈ ಲೀಡರ್ಶಿಪ್ಪು? ಸ್ವಾಮಿ ವಿವೇಕಾನಂದ ಅವ್ರ ಹೆಸರು ಹೇಳ್ತೀವಿ ನಾವು, ಹಾಗೆಯೇ ಇವತ್ತು ಕುವೆಂಪುರವ್ರನ್ನ ಸ್ಮರಿಸ್ಕೊಂಡ್ವಿ, ಅವ್ರು ಆಡಿದ ಮಾತುಗಳನ್ನ ಸ್ಮರಿಸ್ಕೋತೀವಿ. ಆದರೆ ನಮ್ಮ ದೇಶದಲ್ಲಿ ಒಂದು ದುರಂತ ಏನಾಗ್ಬಿಟ್ಟಿದೆ ಅಂದರೆ, ನಾವು ಬರೀ ಮಾತುಗಳು, ಇನ್ಸ್ಪಿರೇಷನಲ್ ವರ್ಡ್ಗಳನ್ನ ಹೇಳಿ ಎಲ್ಲ ಕೆಲಸ ಮುಗೀತು ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಫಂಕ್ಷನ್ಗಳು ಮಾಡೋದು, ಅದರಲ್ಲಿ ಒಂದಷ್ಟು ಒಳ್ಳೊಳ್ಳೆ ಸಿಹಿ ನುಡಿಗಳನ್ನ ಆಡ್ಬಿಡೋದು, ಆಮೇಲೆ ಮುಗೀತು. ಸಂಜೆ ಯಥಾ ಪ್ರಕಾರ ನಮ್ಮ ಕಾರ್ಯಶೈಲಿಗಳಿಗೆ ವಾಪಸ್ ಹೋಗ್ಬಿಡೋದು. ಇದು ಯಾಕೋ ನನಗೆ ಸ್ವಲ್ಪ ಅಸಮಾಧಾನ ಇದೆ. ಈ ಥರ ಕಾರ್ಯಕ್ರಮಗಳು ಮಾಡೋದ್ರ ಬಗ್ಗೆ ಅಲ್ಲ, ಆ ಕಾರ್ಯಕ್ರಮಗಳನ್ನ ನಾವು ಇನ್ನಷ್ಟು ಗಂಭೀರವಾಗಿ ಸ್ವೀಕರಿಸಬೇಕು ಅನ್ನೋ ಒಂದು. ಈಗ ಯೂತ್ ಲೀಡರ್ಶಿಪ್ ಅಂತಿದೆ ಇವತ್ತು. ನಾವು ಏನನ್ನು ನಿಮ್ಗೆ ಹೇಳಕ್ಕೆ ಬಯಸ್ತೀವಿ ಇದರಲ್ಲಿ? ನನಗೆ ನಿಮಗೆ ಹೇಳಕ್ಕೆ ಇಷ್ಟ ಇರೋದು ಎರಡು. ನೀವೆಲ್ಲ ಇಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡ್ಕೊಂಡಿದ್ದೀರಾ. ನಮ್ಮ ವಿದ್ಯಾಭ್ಯಾಸ ಹೇಗಾಗೋಗಿದೆ ಅಂದರೆ, ವೇದ ಪಾಠಗಳನ್ನ ಕಲಿಸೋ ಥರ ಆಗೋಗಿದೆ. ಯಾರೋ ಹೇಳ್ತಾರೆ, ಬಂದು ಗುರುಗಳು ಹೇಳಿಬಿಡ್ತಾರೆ, ಶಿಷ್ಯಂದಿರು ಸುಮ್ಮನೆ ಬಾಯಿ ಮುಚ್ಕೊಂಡು ಕೇಳಬೇಕಾದ್ರೆ. ಒಬೀಡಿಯನ್ಸ್ ಅನ್ನೋದು ಒಂದು, ಅದು ಒಬೀಡಿಯನ್ಸ್, ಶಿಸ್ತು ಒಬೀಡಿಯನ್ಸ್ ಇಲ್ಲದೇ ನಾವು ಏನನ್ನೂ ಕಲೀಲಿಕ್ಕಾಗಲ್ಲ. ಆದರೆ ಈ ಶಿಸ್ತು ಒಬೀಡಿಯನ್ಸಿನ ಚೌಕಟ್ಟಲ್ಲೇ ಪ್ರಶ್ನೆ ಮಾಡೋದನ್ನು ನಾವು ಕಲಿಯದೆ ಹೋದರೆ, ಕ್ರಿಟಿಕಲ್ ಆಗಿ ಯೋಚನೆ ಮಾಡೋದನ್ನು ನಾವು ಕಲಿಯದೆ ಹೋದರೆ, ನಾವು ಯಾವ ಲೀಡರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ದೆಲ್ಲ ವೇದವಾಕ್ಯ ಅಂತ ಅಂದ್ಕೊಂಡಿರೋಂಥ ಒಂದು ಜನಾಂಗ ಇದೆಯಲ್ಲ, ಅದು ದೇಶನ ಮುಳುಗಿಸ್ಬಿಡುತ್ತೆ. ಹೇಳಿದ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ವಿಶ್ಲೇಷಿಸಿ, ಅದು ಸರಿಯೋ ತಪ್ಪೋ, ಎದುರಿಗಿರೋಂಥ ಎವಿಡೆನ್ಸ್, ನಿದರ್ಶನಗಳು ಏನಿವೆ ಅಂತ ನೋಡಿ, ಆಮೇಲೆ ಅದರಲ್ಲಿ ನಿಜ ಇರ್ಬೋದು ಅಂತ ಯೋಚನೆ ಮಾಡೋವನೇ ನಾಳೆ ಲೀಡರ್ ಆಗಲಿಕ್ಕೆ ಸಾಧ್ಯ. ಈ ಕ್ರಿಟಿಕಲ್ ಥಿಂಕಿಂಗಿನ ಒಂದು ಕಂಪೋನೆಂಟು ಸ್ವಲ್ಪ ನಾವು ಇವತ್ತು ನಮ್ಮ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಳ್ಳೋ ಅಗತ್ಯ ತುಂಬ ಬೋದಿಗೆ ಬಂದಿದೆ. ಯಾಕಂದರೆ ನಾವು ಬಹಳಷ್ಟು ನಮ್ಮ ದೇಶದಲ್ಲಿ ಹೊಗಳಿಕೆ ಮಾತುಗಳು, ಸುಳ್ಳು ಹೇಳೋದು, ಏನೋ ಒಂದು ಫಂಕ್ಷನ್ ಚೆನ್ನಾಗಾಗಲಿ ಅಂತ ಏನೋ ಒಂದಷ್ಟು ಆಡ್ಬಿಟ್ಟು ಹೋಗ್ಬಿಡೋದು, ಇದನ್ನು ಮಾಡಿಕೊಂಡು ನಾವು ಹಿಂದುಳಿದಿದ್ದೀವಿ. ಇವತ್ತು ಬೆಳಗ್ಗೆ ಅಷ್ಟೇ ಹೇಳ್ತಾ ಇದ್ದೆ, ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಇಂಡಿಯಾದು 3ನೇ ಸ್ಥಾನ ಇದೆ. ಎಷ್ಟು ನಾವು ಪೇಪರ್ಗಳನ್ನ ಪಬ್ಲಿಷ್ ಮಾಡ್ತೀವಿ ಅನ್ನೋದು ನೀವು ಲೆಕ್ಕ ಹಾಕಿದ್ರೆ. ಆದರೆ ಅದು ಬಹಳ ಹಿಂದೆ ಇರೋಂಥ 3ನೇ ಸ್ಥಾನ. 1ನೇ ಸ್ಥಾನ ಅಫ್ಕೋರ್ಸ್ ಯಾವ ದೇಶ? ಅತ್ಯಂತ ಹೆಚ್ಚು ಪ್ರಕಟಣೆಗಳು, ವೈಜ್ಞಾನಿಕ ಪ್ರಕಟಣೆಗಳು ಫ್ರಂಟ್ ರೋ, ಯುನೈಟೆಡ್ ಸ್ಟೇಟ್ಸು 1ನೇ ಸ್ಥಾನದಲ್ಲಿದೆ. ಅದು ಎಷ್ಟೇ ಇವತ್ತು ಹಾಳಾಗಿದ್ರು ಅದ್ರ ಬಗ್ಗೆ ನಾವು ಬೈಕೊಂಡ್ರು, ಹಾಗೆ ಹೀಗೆ ಟ್ರಂಪ್ ಬಂದೆಲ್ಲ ನಾಶ ಮಾಡ್ತಾನೆ ಅಂದರೂ, ಅಲ್ಲಿಯ ವಿಶ್ವವಿದ್ಯಾಲಯಗಳು ಎಷ್ಟು ಗಟ್ಟಿಯಾಗಿ ನಿಂತಿವೆ ಅಂದರೆ ಮುಟ್ಟಕ್ಕಾಗಲ್ಲ ಯಾರಿಗೂ. ಅದನ್ನು ಅತ್ಯುನ್ನತ ಸ್ಥಾನದಲ್ಲಿ ಅವರ ಬೆಸ್ಟ್ ಒಂದು ವಿಶ್ವವಿದ್ಯಾಲಯದಲ್ಲಿ ಯಾರು ಭಾಳ ದೊಡ್ಡವರು ಅಂದರೆ ಅವರ ವೈಸ್ ಚಾನ್ಸಲರ್ ಅಲ್ಲ, ಅವ್ರ ಪ್ರೊಫೆಸರ್ಗಳಿಗೆ. ಕೆಲವ್ರಿಗೆ ನಮ್ಮ ವೈಸ್ ಚಾನ್ಸಲರ್ ಯಾರು ಅಂತಲೇ ಗೊತ್ತಿರಲ್ಲ. ಅವರ ಪ್ರೊಫೆಸರ್ಗಳು, ಅವ್ರ ಬಾಸ್ಗಳು. ವೈಸ್ ಚಾನ್ಸಲರು ಒಬ್ಬ ಮೇಲಾಧಿಕಾರಿ ಅಷ್ಟೇ, ಏನೋ ಕೆಲಸ ಮಾಡಬೇಕು, ಕೆಲವು ಅಡ್ಮಿನಿಸ್ಟ್ರೇಟಿವ್ ಇದಾಗಬೇಕಾದ್ರೆ ಹೋಗ್ತಾರೆ ಅವರು.
ಆ ವಾತಾವರಣನ ನಾವು ಮೊದಲು ಬೆಳೆಸ್ಕೋಬೇಕು. ನಮ್ಮ ಪ್ರೊಫೆಸರ್ಗಳು ಎಲ್ಲರಿಗಿಂತ ಮುಖ್ಯವಾದಂಥ ಜನ ಆಗಬೇಕು. ಅದಾಗದು ಹೇಗೆ? ಸುಮ್ಮನೆ ಒಂದು ಕಾರ್ ಇಟ್ಕೊಂಡು ಒಂದು ಇದು ಮಾಡ್ಕೊಂಡು ಕೂತಿದ್ರೆ ಆಗಲ್ಲ. ನಿಮ್ಮ ಕ್ಲಾಸ್ ರೂಮಲ್ಲಿ ತೋರಿಸ್ಬೇಕು, ಅದನ್ನು ನೀವು ಮಾಡೋ ರಿಸರ್ಚಲ್ಲಿ ತೋರಿಸ್ಬೇಕು, ನೀವು ಮಾಡೋ ಪಬ್ಲಿಕ್ ಔಟ್ರೀಚಲ್ಲಿ ತೋರಿಸ್ಬೇಕು. ಅದು ಮೊದಲನೇದು. ಯಾವ ಥರ ಪಾಠ ಮಾಡಬೇಕು ನಾವು? ಮಕ್ಕಳು, ಸರ್ ನೀವು ಹೇಳ್ತಾ ಇರೋದು ಏನೋ ಇದು ಸರಿ ಇಲ್ಲ ಅಂತ ಕಾಣುತ್ತೆ ಅಂತ ಒಬ್ಬ ಎದ್ದು ನಿಂತು ಹೇಳಿದ್ರೆ, ಕೂತ್ಕೊಳ್ಳಯ್ಯ ಸಾಕು, ನೀನು ನೋಡಿದ್ದೀನಿ, ಬಾಲ ಬಿಚ್ಚಬೇಡ. ದಿಸ್ ಇಸ್ ನಾಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ಲೀಡರ್ಸ್. ದಿಸ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಹೊಗಳು ಭಟ್ಟರು. ಸೊ I think the time has come for us to seriously introspect. I want to say one more thing. Why are there no people in our villages? ನಮ್ಮ ಹಳ್ಳಿಗಳೆಲ್ಲ ಬರೀ ವೃದ್ಧರ ಜಾಗಗಳಾಗಿ ಕೂತಿವೆ. ಆ ದಿಕ್ಕಲ್ಲಿ ನಮ್ಮ ನೆಂಪೆ ಅವ್ರು ಮಾಡ್ತಾ ಇರೋಂಥದ್ದು ಭಾಳ ದೊಡ್ಡ ಕೆಲಸ. ಇದು ನಮಗೆ ಮಾದರಿ ಆಗ. ನಾವು ಮತ್ತೆ ನಮ್ಮ ಹಳ್ಳಿಗಳನ್ನು ಚುರುಕು ಚೈತನ್ಯಗೊಳಿಸ್ಬೇಕು. ಅದರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾವ ಥರದ್ದು ಆರ್ಥಿಕವಾದ ಮಾಡೆಲ್ಗಳನ್ನ ಇಂಡಿಯಾ ಇಟ್ಕೊಂಡಿದೆ ಇವತ್ತು. ಎಲ್ಲ ಅರ್ಬನ್ ಸೆಂಟರ್ಡ್. ಕರ್ನಾಟಕ ಅಂದರೆ ಬರೀ ಬೆಂಗಳೂರು ಆಗೋಗಿದೆ ರೀ. ಏನು ಕತೆ ಇದು? ಬೇರೆ ಸಣ್ಣ ಪುಟ್ಟ ಹಳ್ಳಿಗಳಿಲ್ವಾ? ಎಲ್ಲ ಶಿವಮೊಗ್ಗ ಇಲ್ವಾ? ಶಿವಮೊಗ್ಗ ಸ್ವಲ್ಪ ಪರವಾಗಿಲ್ಲ, ಇತ್ತೀಚೆಗೆ ನಮ್ಮ ಸ್ಮಾರ್ಟ್ ಸಿಟಿ ಆಗಿ ಏನೋ ಬೆಳೀತಾ ಇದೆ. ಆದರೆ ಅದ್ರ ಸುತ್ತಮುತ್ತಲಿನ ಹಳ್ಳಿಗಳು ಕೆಲಸಗಾರರೇ ಇಲ್ಲ, ಅಲ್ಲಿ ಎಲ್ಲ ಬೇರೆ ಕಡೆ ಹೊರಟೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಇವತ್ತು. ನಮ್ಮ ಮಕ್ಕಳು ಈ ಸರಿ 7,50,000ಕ್ಕಿಂತ ಜಾಸ್ತಿ ಮಕ್ಕಳು ಹೊರದೇಶಗಳಿಗೆ ಹೋಗಿದ್ದಾರೆ ಹೈಯರ್ ಎಜುಕೇಷನ್ಗೆ. ಹೋದ ವರ್ಷಕ್ಕಿಂತ 35% ಇನ್ಕ್ರೀಸ್. ಸೊ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಕಂಟ್ರಿ? ವೈ ಈಸ್ ಹೈಯರ್ ಎಜುಕೇಷನ್ ಕೊಲ್ಯಾಪ್ಸಿಂಗ್? ಇಟ್ಸ್ ಕೊಲ್ಯಾಪ್ಸಿಂಗ್. ನಾವು ಸುಮ್ಮನೆ ಎಲ್ಲ ಇದು ಮಾಡೋದು ಬೇಡ. ಇದರ ಕಡೆ ನಮ್ಮ ಯುವಕರು ಯೋಚನೆ ಮಾಡಬೇಕಾಗಿದೆ. ಇದರಲ್ಲಿ ನೀವು ಲೀಡರ್ಶಿಪ್ ತೋರಿಸ್ಬೇಕಾಗಿದೆ. ಲೀಡರ್ಶಿಪ್ ಅಂದರೆ ಕೇವಲ ಒಂದು ರಾಜಕಾರಣಿಯಾಗಿ ಅಥವಾ ಒಂದು IAS ಆಫೀಸರ್ ಆಗಿಯೋ ಇರೋದಲ್ಲ. ನೀವು ಯಾವ ವೃತ್ತಿ ಹಿಂದೆ ಹೋಗ್ತಿರೋ ಅದರಲ್ಲಿ ನೀವು ಲೀಡರ್ಶಿಪ್ ತೋರಿಸ್ಬೇಕು. ಒಬ್ಬ ಹೈಸ್ಕೂಲ್ ಟೀಚರ್, ಅವನು ಒಂದು ಲೀಡರ್, ಆಕೆನೂ ಒಂದು ಲೀಡರ್. ಲೀಡರ್ಶಿಪ್ಗೆ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಆದ್ದರಿಂದ ಮೊದಲು ಸೆಲ್ಫ್ ಕ್ರಿಟಿಕ್ಯಾಲಿಟಿನ ಕಲಿಯೋಣ. ಮೊದಲು ನಾವು ಬೇರೆಯವ್ರಿಗೆ ಸುಳ್ಳು ಹೇಳಿದ್ರು ನಮಗೆ ನಾವು ಸುಳ್ಳು ಹೇಳ್ಕೊತಾ ಇರಬಾರ್ದು. ತುಂಬ ಮುಖ್ಯ ಅದು. ಬೇರೆಯವ್ರು ಕೆಲವು ಸರಿ ಸುಳ್ಳು ಹೇಳಬೇಕಾಗತ್ತೆ. ನಾನು ಎಲ್ಲ ಸತ್ಯವೇ ನುಡಿರಿ ಅಂತೆಲ್ಲ ಹೇಳೋದು. ಕೆಲವು ಸರಿ ಉಪಾಯಕ್ಕೋಸ್ಕರ ಸುಳ್ಳು ಹೇಳ್ತೀವಿ. ಆದರೆ ನಮಗೆ ನಾವು ನಿಜ ಹೇಳ್ಕೋಬೇಕು. ಅದಿಲ್ಲದೆ ಹೋದರೆ ನಾವು ಒಂಥರ ಒಂದು ಡ್ರಗ್ ತಗೊಂಡು ಒಂದು ಸಂತೋಷದ ಸ್ಥಿತಿಲಿ ಹೇಗಿರ್ತಾರೋ ಜನ ಹಾಗಿರ್ತೀವಿ. ಆದರೆ ಡ್ರಗ್ಗಿನ ಎಫೆಕ್ಟು ಅರ್ಧ ಗಂಟೆ ಇರುತ್ತೆ, ಮುಕ್ಕಾಲು ಗಂಟೆ ಇರುತ್ತೆ, ಆಮೇಲೆ ಅದು ಹೋಗುತ್ತೆ. ಆವಾಗ ನಿಜ ಹೇಗಿದೆ ಅನ್ನೋದು ಅದರ ಅರಿವಾಗುತ್ತೆ. ಅದನ್ನು ತಡ್ಕೊಳಕ್ಕಾಗಲ್ಲ. ನಾನು ಒಂದು ಸ್ವಲ್ಪ ಸಿಂಬಾಲಿಕ್ಕಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಬಟ್ ಐ ಥಿಂಕ್ ಯೂತ್ ಲೀಡರ್ಶಿಪ್ ಇನ್ ಆ ಎಸೆನ್ಸ್ lies in first adopting a self-critical approach. What is wrong with us? Unless we do that, unless we take the difficult path, unless we take the first step today,
we can't make India a great nation. Once again, it is time for us to remind ourselves, because the country has tremendous youth potential. More than 55% of our youngsters, maybe even more, are less than 21. So it's going to be a nation of young. It's time to stand up and seriously think about how we are going to help them chalk out the future of this great country of ours. Thank you very much.